Happy New Year 2026. Happy New Year. ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಹೊಸ ವರ್ಷದ 31ನೇ ತಾರೀಕು ನೈಟು 12 ಗಂಟೆ ಮೇಲೆ. ಸೊ 1ನೇ ತಾರೀಕಿಗೆ ಕೇಕ್ನ ಒಂದು ಸಣ್ಣ ಕೇಕ್ನ ತಂದು ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನಾವು ನ್ಯೂ ಇಯರಿಗಂತ ಎಲ್ಲೂ ಹೊರಗಡೆ ಏನೂ ಹೋಗಲ್ಲ. ಸೊ ಮನೆಯಲ್ಲೇ ರೆಡಿ ಆಗಿಬಿಟ್ಟು ಸೊ ಬಿಗ್ ಬಾಸ್ ಎಲ್ಲ ನೋಡ್ತಾ ಇದ್ವಿ. ಸೊ ಬಿಗ್ ಬಾಸ್ ಎಲ್ಲ ನೋಡಾದ್ಮೇಲೆ ಹಾಗೆ ಸ್ವಲ್ಪ ಟೈಮೆಲ್ಲ ತೆಗೆದುಬಿಟ್ಟು ಮಾತಾಡಿಕೊಂಡು ಸಣ್ಣ ಕೇಕನ್ನು ತಂದಿದ್ವಿ. ಕೇಕನ್ನು ಕಟ್ ಮಾಡಿದ್ವಿ. ಸೊ ಕೇಕು, ಜ್ಯೂಸು, ಹಾಗೆ ಫ್ರೂಟ್ ಕೇಕ್ ಅಂದರೆ ನನಗೆ ತುಂಬಾ ಇಷ್ಟ. ಸೊ ಫ್ರೂಟ್ ಕೇಕ್ ಕೂಡ ತಂದಿದ್ವಿ. ಹಾಗೆ ಫ್ರೂಟ್ ಕೇಕ್ ಕಟ್ ಮಾಡ್ಲಿಕ್ಕೆ ಸರಿ ಆಗೋದಿಲ್ಲ. ಲಾಸ್ಟ್ ಇಯರ್ ಆ್ಯಕ್ಚುಲಾಗಿ ನಾವು ಫ್ರೂಟ್ ಕೇಕು ಕಟ್ ಮಾಡಿದ್ವಿ. ಸೊ ನಂಗೆ ಬಂದುಬಿಟ್ಟು ಸಖತ್ ಇಷ್ಟ ಫ್ರೆಂಡ್ಸ್ ಫ್ರೂಟ್ ಕೇಕು. ಸೊ ಕ್ರೀಮ್ ಕೇಕು ನನ್ನ ಮಗನಿಗೂ ತುಂಬ ಇಷ್ಟ ಅಂತ ಹೇಳಿ ಸೊ ಕ್ರೀಮ್ ಕೇಕು ಕಟ್ ಮಾಡಿದ್ವಿ. ಹಾಗೆ ಇವಾಗ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಏನು ಅಂತ ಹೇಳಿ. ಸೊ ಔಟ್ಸೈಡ್ ಎಲ್ಲಾದರೂ ಹೋಗ್ತೀರಾ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಾವು ಚಿಕ್ಕವರಿದ್ದಾಗಿಂದನೂ ಸೊ ಅಣ್ಣನ್ನೇ ಆಗಲಿ ನಾನೇ ಆಗಲಿ ಎಲ್ಲೂ ಕಳಿಸ್ತಾ ಇರಲಿಲ್ಲ. ಅಮ್ಮ ನ್ಯೂ ಇಯರ್ ಅಂತ ಅಂದರೆ ಮನೆಯಲ್ಲೇ ನಾನ್ ವೆಜ್ ತಿನ್ನೋ ಡೇ ಬಂದರೆ ನಾನ್ ವೆಜ್ ಮಾಡಿಕೊಂಡು ಸ್ವೀಟ್ಸ್ ಮಾಡಿಕೊಂಡು ಸೊ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ನಮ್ಮಮ್ಮ ಚಿಕ್ಕವರಿದ್ದಾಗಿಂದನೂ ಎಲ್ಲೆಲ್ಲೂ ಕಳಿಸಿಲ್ಲ. ಯಾಕಂದರೆ ಅಮ್ಮಂಗೆ ಭಯ. ಸೊ ನ್ಯೂ ಇಯರ್ ದಿನ ಬೇಡ ಹೋಗೋದು. ಸೊ ತುಂಬ ಗದ್ದಲಿ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಯಾಕೆ ಮಾಡಬಾರ್ದು, ಫ್ಯಾಮಿಲಿ ಜೊತೆಗೆ ಯಾಕೆ ಮಾಡಬಾರ್ದು, ನಾವೇ ಯಾಕೆ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಹೇಳಿ ಸೊ ಅಮ್ಮ ಪ್ರತಿ ವರ್ಷವೂ ಅಷ್ಟೇ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿಸ್ತಿದ್ರು. ಹಾಗೆ ನೈಟು ಕೇಕು ಜ್ಯೂಸ್ ಎಲ್ಲ ಕುಡ್ಕೊಂಡು ಲೇಟಾಗೆ ಮಲಗಿದ್ವಿ. ಸೊ ಲೇಟಾಗೆ ಸ್ವಲ್ಪ ಎದ್ವಿ. ಅಣ್ಣ ಮತ್ತು ಅತ್ತಿಗೆ ಬಂದಿದ್ದರು. ಅವರು ಧನುರ್ಮಾಸದಲ್ಲಿ ಪ್ರತಿದಿನ ಬೆಳಗ್ಗೆನೇ ಎದ್ದು ಮನೇಲಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಗಳಿಗೆ ಹೋಗಿ ಬರ್ತಾರೆ. ಸೊ ಹಾಗೆ ಹೊಸ ವರ್ಷ ಎಲ್ಲ ಸೊ ವಿಶ್ ಮಾಡಿದ್ರು ಆಯಿತು. ಹಾಗೆ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಪ್ರಸಾದ ಕೂಡ ತಂದಿದ್ರು. ಪ್ರಸಾದನೂ ಕೊಟ್ಟಂಗೆ ಆಗುತ್ತೆ. ಹಾಗೆ ನ್ಯೂ ಇಯರ್ ವಿಶು ಆಗುತ್ತೆ ಅಂತ ಹೇಳಿ ಬಂದು ವಿಶ್ ಮಾಡಿ ಸ್ವಲ್ಪ ಹೊತ್ತು ಕುತ್ಕೊಂಡ್ರು, ಮಾತಾಡಿದ್ವಿ. ನಾನು ಇನ್ನು ಅದೇ ಸ್ನಾನಕ್ಕೆ ಹೋಗಿದ್ದೆ. ಸ್ನಾನ ಮುಗಿಸ್ಕೊಂಡು ಬಂದೆ. ಸೊ ರಾತ್ರಿ ಹೇಗೂ ಕೇಕ್ ಕಟ್ ಮಾಡಿದ್ವಲ್ಲ, ಸೊ ಕೇಕ್ನೇ ಕೊಟ್ಟರೆ ಆಯಿತು ಅಂತ ಹೇಳಿ ಫ್ರಿಜ್ಜಿಂದ ಕೇಕ್ ತೊಗೊಳಕ್ಕೆ ಹೋದೆ. ಹಾಗೆ ನಮ್ಮ ಮನೆಯೆಲ್ಲ ರಾತ್ರಿ ಲೇಟಾಗಿ ಮಲಗಿದ್ವಲ್ಲ, ಸೊ ಹಾಗಂಗೆ ಬಿಟ್ಟು ಮಲಗಿದ್ದೆ. ಬೆಳಗ್ಗೆ ಎಚ್ಚರನೇ ಆಗ್ತಾಯಿಲ್ಲ ಫ್ರೆಂಡ್ಸ್, ಚಳಿಗೆ ನಿದ್ದೆ ಬೇರೆ. ಸೊ ಎದ್ದೇಳಲೇಬೇಕು, ಕೆಲ್ಸಕ್ಕೆ ಹೋಗಲೇಬೇಕು ಹಾಗಂತ ಹೇಳಿ ಎದ್ದೆ. ಏನೂ ಟಿಫನ್ ಕೂಡ ಮಾಡಿರಲಿಲ್ಲ. ಸೊ ಅಣ್ಣ ಅದಕ್ಕೆ ಇನ್ನು ರೆಡಿಯಾಗಿ ಹೋಗಿ ಅವಾಗಲೇ ದೇವಸ್ಥಾನಕ್ಕೂ ಹೋಗಿ ಬಂದಿದ್ದಾರೆ. ನಾವು ನೋಡಿ ಮಲಗಿದ್ದೀವಿ. ಸೊ ಇನ್ನು ಅವ್ರ ಜೊತೆಗೆ ಸ್ವಲ್ಪ ಹೊತ್ತು ತುಂಬ ದಿನಗಳ ಮೇಲೆ ಬಂದಿರೋದು. ಸೊ ಅಣ್ಣ ಇವಾಗ ಪ್ರತಿದಿನವೂ ಧನುರ್ಮಾಸದ ಪ್ರಸಾದ ಕೂಡ ತಂದು ಕೊಡ್ತಾ ಇದ್ದಾರೆ ಡೈಲಿ. ಇನ್ನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಹೋಗಿ ಬೇಗ ಬೇಗ ರೆಡಿಯಾಗಿ ಇನ್ನೂ ಕೆಲ್ಸಕ್ಕೆ ಬೇರೆ ಹೋಗಬೇಕು, ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದೀನಿ. ಅವರು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನು ಬೇಗ ಅವರು ಕೂಡ ಸ್ನಾನಕ್ಕೆ ಹೋದರು. ಆಮೇಲೆ ಅಣ್ಣ ಅದಕ್ಕೆ ಕೂಡ ಹೋದರು. ಕೂತ್ಕೊಳ್ಳಿ ಅಂತಂದೆ, ಇಲ್ಲ ಹೋಗ್ತೀವಿ ಅಂತ ಹೇಳಿ ಅವರು ಕೂಡ ಹೋದರು. ಹಾಗೆ ಟಿಫನಿಗೆ ಏನು ಮಾಡಬೇಕು ಅಂತ ಬೆಳಗ್ಗೆ ಎದ್ದ ತಕ್ಷಣ ಅದೇ ಅಲ್ವಾ ಹೆಣ್ಮಕ್ಳಿಗೆ, ಟಿಫನ್ ಏನು ಮಾಡಬೇಕು ಅಂತ ಹೇಳಿ ಸೊ ಮಿಕ್ಸ್ ಮೊಳಕೆ ಕಾಳೆಲ್ಲ ಮೊಳಕೆ ಬಂದಿದ್ವು. ತುಂಬ ಚೆನ್ನಾಗಿ ಮೊಳಕೆ ಬಂದಿದ್ವಿ ನೋಡಿ ಫ್ರೆಂಡ್ಸ್. ಸೊ ಈ ಥರ ಎಲ್ಲ ಮಿಕ್ಸ್ ಕಾಳುಗಳು ನಾನು ಸುಮಾರು ಸತಿ ಮಾಡ್ತಾ ಇರ್ತೀನಿ. ಅಮ್ಮವರು ಈ ಥರ ಜಾಸ್ತಿ ಮಿಕ್ಸ್ ಕಾಳು ಮಾಡೋದು. ಸೊ ಹಾಗಾಗಿ ನಾನು ಕೂಡ ಅವ್ರ ಥರವೇ ಎಲ್ಲ ಮಿಕ್ಸ್ ಆಗಿಬಿಟ್ರೆ ಒಟ್ಟಿಗೆ ಎಲ್ಲ ಪ್ರೋಟೀನ್ಸು ಹೋಗ್ಬಿಡುತ್ತೆ ಅಂತ ಹೇಳಿ ಹಾಗೆ ಇದ್ರದ್ದು ಪಲ್ಯ ಮಾಡಿದ್ರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟಿಯಾಗಿರುತ್ತೆ. ಹಾಗೆ ಇಷ್ಟು ನನಗೆ ಬೇಕಾಗಲ್ಲ, ಸ್ವಲ್ಪ ಎತ್ತಿಡ್ತೀನಿ. ಈ ಥರ ನಾವು ಎಲ್ಲ ಕಾಳುಗಳು ಮೊಳಕೆ ಹಾಕಿಬಿಟ್ರೆ ನಮಗೆ ಒಂದು 2-3 ಸತಿ ಆಗಿಬಿಡುತ್ತೆ. ಸೊ ಇದನ್ನು ನಾನು 2 ಸತಿ ಆದರೂ ಮಾಡ್ತೀನಿ. ಒಂದು ಸತಿ ಪಲ್ಯ ಮಾಡ್ಕೋತೀನಿ, ಒಂದು ಸತಿ ಸಾಂಬಾರು ಮಾಡಿಬಿಡ್ತೀನಿ. ಸಾರು ಮಾಡಿದ ತಕ್ಷಣ ಮುದ್ದೆ ಮಾಡಬೇಕು, ಇಲ್ಲ ರೊಟ್ಟಿ, ಜೋಳದ ರೊಟ್ಟಿ ಇದ್ದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಸ್ವಲ್ಪ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಇವಾಗ ಸ್ಟೀಲ್ ಬಾಕ್ಸು ಇಲ್ಲ ಟಪ್ಪರ್ ವೇರಲ್ಲಿ ಹಾಕಿ ಇಡ್ಬೋದು, ಏನೂ ಆಗೋಲ್ಲ. ಫ್ರೀಝರಲ್ಲೂ ಇಡ್ಬೋದು. ಸೊ ಫ್ರೀಝರ್ಗಳಲ್ಲಿ ಇಟ್ಟರೆ ಒಂದು 8 ದಿನ ತನಕನೂ ನಾವು ಇಟ್ಕೋಬಹುದು ಫ್ರೆಂಡ್ಸ್. ಸೊ ಈ ಥರ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಇವಾಗ ಬೇಗ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೋಡಿ. ಇಷ್ಟಾದರೆ ಸಾಕು ನಮಗೆ. ಇಲ್ಲಿ ಟಿಫನ್ ತಿಂದ್ಕೊಂಡು ಮತ್ತು ಬಾಕ್ಸಿಗೂ ಕೂಡ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ಸೊ ಇವಾಗ ಒಗ್ಗರಣೆ ಹಾಕಿದರೆ ಮುಗಿದೋಯ್ತು ಫ್ರೆಂಡ್ಸ್. ಎಣ್ಣೆಯಲ್ಲಿ ಹಾಕ್ಕೊಂಡ್ಬಿಟ್ಟು ಮಸಾಲೆ ಅಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ
ಸ್ವಲ್ಪ ಕೊಬ್ಬರಿ ಗ್ರೇವಿ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ. ಸೊ ಇದನ್ನು ಮಾಡಿಬಿಟ್ರೆ ಸಖತ್ತಾಗಿರುತ್ತೆ. ಹಾಗೆ ನಾನು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಸೊ ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಬೋದು, ಚೆನ್ನಾಗಿರುತ್ತೆ. ಸೊ ಗ್ರೀನ್ ಹಾಕಿದರೆ ಇನ್ನೂ ಟೇಸ್ಟಿಯಾಗೇ ಇರುತ್ತೆ. ಇವಾಗ ನೋಡಿ ಒಗ್ಗರಣೆ ಎಲ್ಲ ಹಾಕಿ ಚಪಾತಿ ಬರ ಚಪಾತಿ ಹಾಕ್ಕೊಂಡು ಹೊರಡಬೇಕು ಫ್ರೆಂಡ್ಸ್. ಅಲ್ಲಿ ನಾವು ಶಾಪಿಗೆ ಹೋಗಿ ಅಲ್ಲೂ ಕೂಡ ಸಾಮಾನೆಲ್ಲ ಹಾಕ್ಕೊಂಡು ಹೋಗೋ ತನಕ ನಿಜವಾಗ್ಲೂ ಲೇಟ್ ಆಗಿಬಿಡುತ್ತೆ. ಸೊ ನಾನು ದೇವಸ್ಥಾನಕ್ಕೆ ಹೋಗಬೇಕಿತ್ತಲ್ಲ ಅಂತ ಅನ್ಕೋತಾ ಇದ್ದೆ. ಸೊ ಹೋಗೋಕ್ಕೆ ಟೈಮೇ ಆಗೋಲ್ಲ. ದೇವಸ್ಥಾನಕ್ಕೆ ಹೋಗಿಬಿಟ್ರೆ ಸ್ವಲ್ಪ ಬೇಗ ಎದ್ದೇಳಬೇಕಾಗಿತ್ತು, ಬೇಗ ಎದ್ದೇಳಕ್ಕೆ ಆಗಿಲ್ಲ. ಏನು ಮಾಡೋದು ನೋಡೋಣ ಬಿಡು ಅಂದ್ಕೊಂಡು ಸುಮ್ಮನಾದೆ. ಇದು ಸ್ವಲ್ಪ ತೆಳುವಾಗೆ ಮಾಡ್ಕೋಬೇಕು. ನೋಡಿ ಈ ಥರ ಗಟ್ಟಿಯಾಗಿಬಿಡುತ್ತೆ. ಇನ್ನು ಸ್ವಲ್ಪ ನೀರು ಹಾಕಬೇಕಿತ್ತು ಅನ್ನಿಸ್ತು. ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡೆ ಫ್ರೆಂಡ್ಸ್. ಇದು ಸೊ ಕಾಳು ಮೊಳಕೆ ಬಂದಿರುತ್ತಲ್ಲ, ಬೇಗ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕು. ಈ ಥರ ಗ್ರೇವಿ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿ ಚಪಾತಿ ಜೊತೆಗೆ ಸಖತ್ತಾಗಿರುತ್ತೆ. ಟೇಸ್ಟಿಯಾಗಿ ಇತ್ತು ಫ್ರೆಂಡ್ಸ್, ಸಖತ್ತಾಗಿತ್ತು. ಹಾಗೆ ಅಮ್ಮನ ಮನೆಯಲ್ಲೂ ಕೂಡ ಮಾಡಿದ್ದೆ. ಅಣ್ಣ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದರು ಆವಾಗ. ಸೊ ಇದು ಕೂಡ ಪಲ್ಯ ತುಂಬಾ ಚೆನ್ನಾಗಾಗಿತ್ತು. ಇದೇ ನಾವು ತಿಂದ್ಕೊಂಡು ಬಾಕ್ಸಿಗೂ ಹಾಕ್ಕೊಂಡು ಹೋದ್ವಿ. ಹೋಗ್ತಾ ದಾರಿಲಿ ನಾವು ನಮ್ಮ ಐಟಮ್ಸ್ ಎಲ್ಲ ಸಾಮಾನೆಲ್ಲ ಕೊಡ್ತಾ ಇರ್ತೀವಲ್ಲ. ಸೊ ಇಲ್ಲಿ ಹೊನ್ನತ್ತಿಯಲ್ಲಿ ಹೊನ್ನಮ್ಮ ದೇವಿ ದೇವಸ್ಥಾನ ಎದುರುಗಡೆಗೆ ಶಾಪು. ಸೊ ನಾನು ಅಲ್ಲಿ ಕೇಳಿದೆ ತುಂಬ ರಶ್ ಇದೆ ಏನೋ ಅಂತ ಹೇಳಿ. ನಮ್ಮ ಮನೆಯವರು ಸಾಮಾನೆಲ್ಲ ಕೊಡ್ತಾಯಿದ್ರು ಅಂಗಡಿಗೆ. ಇಲ್ಲ ರಶ್ ಇಲ್ಲ, ಹೋಗಮ್ಮ ಅಂತ ಅಂದರು. ಸರಿ ಆಯಿತು ನೋಡೋಣ, ರಶ್ ಇದ್ದರೆ ಮತ್ತೆ ಲೇಟಾಗಿಬಿಡುತ್ತೆ ಅಂತ ಹೇಳಿ ಹೋದೆ. ಫಸ್ಟ್ ಆಂಜನೇಯ ಸ್ವಾಮಿ ದರ್ಶನ ಮಾಡಿದೆ. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಹೊಸ ವರ್ಷಕ್ಕೆ ನಾನು ದೇವಸ್ಥಾನಕ್ಕೆ ಹೋಗಿಲ್ವಲ್ಲ ಅಂತ ಹೇಳಿ ಬೇಜಾರಾಗ್ತಾಯಿತ್ತು. ಬಟ್ ಇಲ್ಲಿ ಹೊನ್ನಮ್ಮ ದೇವಿ ಅಂದರೆ ನಾನು ಸುಮಾರು ಸತಿ ಹೋಗಬೇಕು ಅಂತ ಅನ್ಕೋತಾ ಇದ್ದೆ ಈ ದೇವಸ್ಥಾನಕ್ಕೆ, ಹೋಗೇ ಇರಲಿಲ್ಲ. ಸೊ ರಶ್ ಇದ್ದರೆ ಅಂತ ನಾನು ಸ್ವಲ್ಪ ನೆಗ್ಲೆಕ್ಟೇ ಮಾಡಿದೆ. ಆಮೇಲೆ ರಶ್ ಇಲ್ಲ, ಹೋಗಿ ಅಂತ ಹೇಳಿದ್ರಲ್ಲ, ಆಗ ಬಂದೆ ನಾನು. ನೋಡಿ ಹೊನ್ನಮ್ಮ ದೇವಿ ದೇವಸ್ಥಾನ ಇದು. ಸುಮಾರು ಸತಿ ಹೋಗಬೇಕು ಅಂದ್ಕೊಂಡಾಗಲೂ ಹೋಗಿಲ್ಲ. ಇವತ್ತು ಹೋಗಬೇಕು ಅಂತಲೂ ಇರಲಿಲ್ಲ. ಹೊಸ ವರ್ಷ ಎಲ್ಲೂ ಹೋಗಿಲ್ಲ ಅಂತ ಅನ್ಕೋತಾ ಇದ್ದೆ. ಬಟ್ ಹೊನ್ನಮ್ಮ ದೇವಿ ದರ್ಶನ ಕೂಡ ಆಯಿತು. ತುಂಬಾ ಖುಷಿ ಆಯಿತು ನನಗಂತೂ. ಸೊ ಬೇಗ ಕೂಡ ದರ್ಶನ ಆಯಿತು. ಎಲ್ಲರೂ ಸುಮಾರು ಜನ ಬರ್ತಾಯಿದ್ರು ಹೋಗ್ತಾಯಿದ್ರು. ತುಂಬ ಗದ್ದಲನೂ ಕೂಡ ಇರಲಿಲ್ಲ. ಫೈನಲಿ ಹೊನ್ನಮ್ಮ ದೇವಿ ದರ್ಶನ ಕೂಡ ಆಯಿತು. ನಾನು ಎಷ್ಟೊಂದು ದೇವಸ್ಥಾನಗಳೇ ನೋಡಿರಲಿಲ್ಲ ಫ್ರೆಂಡ್ಸ್. ಇವಾಗ ಇವ್ರ ಜೊತೆಗೆ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಲ್ಲ, ಎಷ್ಟೊಂದು ದೇವಸ್ಥಾನಗಳು ನೋಡ್ತಾ ಇದ್ದೀನಿ. ಉಕ್ಕಡಗತ್ರ ಅಜ್ಜಯ್ಯನ ಕೂಡ ನೋಡಿರಲಿಲ್ಲ. ಸೊ ಅದು ಕೂಡ ನೋಡಿದೆ. ಇನ್ನು ಮೈಲಾರಕ್ಕೆ ಹೋಗ್ತಾ ಇರ್ತೀನಿ. ಮೈಲಾರ ದೇವಸ್ಥಾನಕ್ಕೊಂದು ಹೋಗಬೇಕು, ಅದು ಒಂದು ಬಾಕಿ ಇದೆ ಸದ್ಯದಲ್ಲಿ ನೋಡಬೇಕು ಅಂತ. ಸೊ ಅವ್ರಿಗೆ ಹೇಳ್ತಾ ಇದ್ದೆ ಇವರಿಗೆ, ಮೈಲಾರಕ್ಕೊಂದು ಹೋಗಬೇಕು ನೋಡಿ ಅಂತ ಹೇಳಿ. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಇದನ್ನು ಸ್ಟೋನ್ಸ್ ಎಲ್ಲ ತೊಗೊಂಬಂದಿದ್ವಿ, ಜೋಡಿಸಿರಲಿಲ್ಲ. ಎಲ್ಲ ಕ್ಲೀನಾಗಿ ಒರೆಸಿ ಜೋಡಿಸಿದ್ವಿ ಫ್ರೆಂಡ್ಸ್. ಇನ್ನು ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಗೊತ್ತಿದೆಯಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಓಕೆ, ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.